ಹೆಲೋ ಎವ್ರಿವಾನ್ ಅಸ್ಲಾಂ ವಲೈಕುಮ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ವಿಂಟರ್ಸಲ್ಲಿ ಸೂಪ್ ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ನನಗೂ ತುಂಬ ಇಷ್ಟ ಸೊ ಅದರಿಂದ ಇವತ್ತು ಎಗ್ ಮಂಚಾವ್ ಸೂಪ್ ಮಾಡ್ತಾಯಿದ್ದೀನಿ ಫಸ್ಟ್ ವೆಜಿಟೇಬಲ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಹೆಲ್ದಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅದರಿಂದ ಆಯಿಲ್ ತುಂಬ ಕಡಿಮೆ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನು ಇರಲಿಲ್ಲ ಇನ್ನೂ ಕಡಿಮೆನೇ ಇತ್ತು ಆಯಿಲು ಅದರಲ್ಲಿ ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಅದರಲ್ಲಿ ಕ್ಯಾರೆಟ್ ಹಾಕಿದ್ದೀನಿ ಫಸ್ಟು ಕ್ಯಾರೆಟ್ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಕ್ಯಾಬೇಜ್ ಹಾಕಿದ್ದೆ ಇದನ್ನು ಆಲ್ಮೋಸ್ಟ್ ಡ್ರೈ ರೋಸ್ಟ್ ಥರ ಮಾಡ್ತಾಯಿದ್ದೀನಿ ನಾನು ಅದರಿಂದ ಆಯಿಲ್ ಕಡಿಮೆ ಇದೆ ಆ್ಯಂಡ್ ಜಾಸ್ತಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಇದು ಬರ್ನ್ ಆಗುತ್ತೆ ಅದಕ್ಕೆ ಇದನ್ನು ಮತ್ತೆ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೆ ಕ್ಯಾಪ್ಸಿಕಮ್ ಒಂದು ಅರ್ಧ ಕುಕ್ ಆಗೋಷ್ಟರಲ್ಲಿ ಕೊತ್ತಂಬರಿ ಫಸ್ಟೇ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ತುಂಬ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ಫಸ್ಟೇ ಹಾಕ್ಕೊಂಡ್ರೆ ಅಂತ ಫಸ್ಟೇ ಹಾಕ್ಕೊಂಡಿದ್ದೆ ಮತ್ತು ಡಾಮಿನೋಸ್ದು ಒರೆಗಿನೋ ಪ್ಯಾಕೆಟ್ ಒಂದು ಹಾಕ್ಕೋತಾ ಇದ್ದೀನಿ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನಾನೊಂದು 4 to 5 ಬೌಲ್ಸ್ ಅಷ್ಟು ಮಾಡ್ತಾಯಿದ್ದೀನಿ ತುಂಬ ಕಡಿಮೆ ಕ್ವಾಂಟಿಟಿ ಅದರಿಂದ ಕ್ವಾಂಟಿಟಿ ಎಲ್ಲ ಕಡಿಮೆನೇ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಇದರಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ ಆ್ಯಂಡ್ ಪೆಪ್ಪರ್ ಹಾಕ್ಕೋತಾ ಇದ್ದೀನಿ ಲಾಸ್ಟಲ್ಲಿ ನಿಮಗೆ ಬೇಕಾದರೆ ಪೆಪ್ಪರ್ ಅದನ್ನು ತಿನ್ನೋವಾಗ ಕೂಡ ಹಾಕ್ಕೋಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಈಗ ಇದು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಇದ್ರದ್ದು ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ ಹೊಟ್ಟೋಗಿ ಇದು ಚೆನ್ನಾಗಿ ಸಾಫ್ಟ್ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೂಪಲ್ಲಿ ಸೊ ನೋಡಿ ಈ ಥರ ಚೆನ್ನಾಗಿ ರೋಸ್ಟ್ ಆಗಿಬಿಟ್ಟಿದೆ ಈಗ ನೀರು ಹಾಕ್ಕೋತಾ ಇದ್ದೀನಿ ಒಂದು 5 ಗ್ಲಾಸಸ್ ಅಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋತಾ ಇದ್ದೀನಿ 5 ಗ್ಲಾಸಸ್ ಅಷ್ಟು ಫಸ್ಟ್ ಹಾಕಿದ್ರೆ ಆಮೇಲೆ ಬಾಯ್ಲ್ ಆಗಿ ರೆಡಿ ಆಗೋಷ್ಟೊತ್ತಿಗೆ ಅದು ಒಂದು 3.5 ಗ್ಲಾಸ್ ಅಷ್ಟು ಮಿಕ್ಕಿರುತ್ತೆ ಆಗ ಥಿಕ್ನೆಸ್ಸು ಮತ್ತು ಟೇಸ್ಟ್ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬಾಯ್ಲ್ ಆಗ್ತಾಯಿದೆ ಈಗ ಸಾಸಸ್ ಹಾಕ್ಕೊಳ್ಳೋಣ ಮಂಚಾವ್ ಸೂಪಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಡಾರ್ಕ್ ಸೋಯ್ ಸಾಸೆ ಸೊ ಇದರಿಂದ ಕಲರ್ ಕೂಡ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದರಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ಕೋತಾ ಇದ್ದೀನಿ ಈ ರೆಡ್ ಚಿಲ್ಲಿ ಸಾಸ್ ತುಂಬ ಸ್ಪೈಸಿ ಆಗಿದೆ ಸೊ ನಾನು ಸ್ವಲ್ಪನೇ ಹಾಕಿದ್ದೀನಿ ಮತ್ತು ಸಾಲ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಕಡಿಮೆ ಹಾಕಿದ್ವಿ ಬಿಕಾಸ್ ಸೋಯ್ ಸಾಸಲ್ಲಿ ತುಂಬ ಸಾಲ್ಟ್ ಇರುತ್ತೆ ಸೊ ಅದರಿಂದ ನೀವು ಸಾಲ್ಟ್ ಆಮೇಲೆ ಚೆಕ್ ಮಾಡ್ಕೊಳ್ಳಿ ಇದು ಕಾರ್ನ್ಫ್ಲೋರ್ ಸ್ಲರಿ ಜೊತೆ ಒಂದು ಸ್ವಲ್ಪ ಸೋಯ್ ಸಾಸ್ ಮಿಕ್ಸ್ ಆಗಿಬಿಟ್ಟಿತ್ತು ಅದರಿಂದ ಕಲರ್ ಆಗಿದೆ ಕಾರ್ನ್ಫ್ಲೋರ್ ಸ್ಲರಿ ಹಾಕ್ಕೊಂಡಿದ್ದೀನಿ ಇದರಿಂದ ಥಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದ್ದಾಗ ನಾನು ಇದರಲ್ಲಿ ಎಗ್ ಡ್ರಾಪ್ಲೆಟ್ಸ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೀಟ್ ಮಾಡಿ ಡ್ರಾಪ್ಲೆಟ್ಸ್ ಹಾಕಿದ್ದೆ ಚೆನ್ನಾಗಿ ಬಾಯ್ಲ್ ಆಗಿ ಕುಕ್ ಆದಮೇಲೆ ಈ ಥರ ಕಾಣಿಸ್ತಿದೆ ಈಗ ಇದು ರೆಡಿಯಾಗಿದೆ ಸೂಪ್ ಥಿಕ್ನೆಸ್ ಕೂಡ ನನಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಇದೆ ಸೊ ನಾನು ಇದನ್ನು ಟರ್ನ್ ಆಫ್ ಮಾಡಿಕೊಂಡು ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೂಡಲ್ಸ್ನ ಬಾಯ್ಲ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಈ ಸೂಪ್ ಜೊತೆ ಅದೇ ಕ್ಲಾಸಿಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಥ್ಯಾಂಕ್ ಯು